ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಮೋಹನ್. ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಮತ್ತು ವಾಣಿಜ್ಯ ಕಟ್ಟಡಗಳಲ್ಲಿ, ಶಾಪಿಂಗ್ ಮಾಲ್ಗಳಲ್ಲಿ ಶೇಕಡ 60ರಷ್ಟು ಕನ್ನಡದಲ್ಲೇ ನಾಮಫಲಕ ಇರಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾದಂಥ ಹೋರಾಟವನ್ನು ನಡೆಸಿತ್ತು. ಈ ಹೋರಾಟದ ಫಲವಾಗಿ ಕರ್ನಾಟಕ ಸರ್ಕಾರ ಈಗ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಈ ಹೋರಾಟ ಯಶಸ್ವಿಯಾದ ಬಳಿಕ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕದಲ್ಲಿ ಮತ್ತೊಂದು ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಇದು ಕನ್ನಡಿಗರ ಪಾಲಿಗೆ ಬಹಳ ಮಹತ್ವದ ಹೋರಾಟ. ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಕೈಗೆತ್ತಿಕೊಂಡಿರ್ತಕ್ಕಂಥ ಹೋರಾಟ ಯಾವುದು? ಈ ಹೋರಾಟದ ಯಶಸ್ವಿಯಾಗೋ ನಿಟ್ಟಿನಲ್ಲಿ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಏನೇನೇನ ಮಾಡ್ತಾ ಇದೆ, ಏನು ಅನ್ನೋದ್ರ ಬಗ್ಗೆ ನಾವು ಇವಾಗ ಮಾತಾಡಲಿಕ್ಕೆ ನಮಗೀಗ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಟಿ.ಎ. ನಾರಾಯಣಗೌಡರು ಇದ್ದಾರೆ. ಅವರೊಂದಿಗೆ ಮಾತನಾಡೋಣ. ನಾರಾಯಣಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ತಾವು ಕರ್ನಾಟಕದಲ್ಲಿ ನಾಮಫಲಕಗಳಲ್ಲಿ ಶೇಕಡ 60ರಷ್ಟು ಕನ್ನಡನೇ ಇರಬೇಕು ಅಂತೇಳಿ ಯಶಸ್ವಿಯಾಗಿ ಹೋರಾಟವನ್ನು ನಡೆಸಿದ್ರಿ. ಅದಕ್ಕಾಗಿ ಜೈಲಿಗೂ ಕೂಡ ಹೋಗಿ ಬಂದ್ರಿ. ನಿಮ್ಮ ಹೋರಾಟ ಯಶಸ್ವಿ ಆಯಿತು. ಈಗ ಸರ್ಕಾರ ಕಾಯ್ದೆ ಜಾರಿಗೆ ತಂದಿದೆ. ಈಗ ತಾವು ಯಾವ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀರಾ? ಈಗ ಮುಖ್ಯವಾಗಿ ಕರ್ನಾಟಕದಲ್ಲಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು, ಶೇಕಡ 80ರಷ್ಟು ಸರ್ಕಾರದ ಸಿ ಗ್ರೂಪು ಮತ್ತು ಡಿ ಗ್ರೂಪ್ ಹುದ್ದೆಗಳಲ್ಲಿ ಕನ್ನಡಿಗರಿಗೆ ನೇಮಕ ಮಾಡ್ಕೊಳ್ಬೇಕು ಅಂತ ಹೋರಾಟವನ್ನು ನಡೆಸ್ತಾ ಇದ್ದೀರಾ. ಈ ಹೋರಾಟವನ್ನು ಯಾವ ರೀತಿಯಾಗಿ ನಡೆಸ್ತಾ ಇದ್ದೀರಾ, ಹೇಗೆ? ಬಹುಶಃ ನೀವು ಹೇಳ್ದ ಹಾಗೆ ಭಾರಿ ವರ್ಷಗಳ ಹಿಂದಿನಿಂದಲೂ ಸಹ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ನಾಮಫಲಕದಲ್ಲಿ ಕನ್ನಡ ಪ್ರಥಮ ಭಾಷೆಯಾಗಿ ನಾಮಫಲಕದ ಶೇಕಡ 60 ಭಾಗ ಕನ್ನಡ ಇರಬೇಕು ಅಂಥೇಳಿ ಹೋರಾಟಗಳು ನಡೀತಾ ಇದ್ದರೂ ಸಹ ಅದು ಜಾರಿಗೆ ಬರೋಕ್ಕೆ ಆಗಿರಲಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಡಿಸೆಂಬರ್ 27 ಈ ಹೋರಾಟಕ್ಕೆ ಒಂದು ಅಂತ್ಯವನ್ನು ಕಾಣಿಸಬೇಕು ಅಂತ ಹೇಳಿ ಯಾವ ಶಾಂತ ರೀತಿಯಿಂದ ಇಲ್ಲಿರುವಂಥ ಎಲ್ಲ ಉದ್ಯಮಿಗಳಿಗೆ ಮನವಿ ಮಾಡಿಕೊಂಡು ನಾಮಫಲಕವನ್ನು ಕನ್ನಡದಲ್ಲಿ ಹಾಕಿ ಅಂತ ಕೇಳಿದ್ರೂ ಸಹ ದುರಾಂಕಾರದಿಂದ ಯಾರೂ ಸಹ ನಾಮಫಲಕದಲ್ಲಿ ಕನ್ನಡ ತರದೆ ನ್ಯಾಯಾಲಯಗಳಲ್ಲಿ ಹೋಗಿ ತಡೆಯಾಜ್ಞೆ ತರ್ತಾಯಿದ್ರು. ಇದನ್ನು ಮನಗೊಂಡು ನಾವು ಡಿಸೆಂಬರ್ 27 ಇಡೀ ರಾಜ್ಯದಲ್ಲಿ ಬೀದಿಗಿಳಿದು ಅದರ ಪರಿಣಾಮ ಸರ್ಕಾರ ಎಚ್ಚೆತ್ಕೊಂಡು ಸುಗ್ರೀವಾಜ್ಞೆ ಮುಖಾಂತರ ಒಂದು ಕಾಯ್ದೆಯನ್ನು ಜಾರಿಗೆ ತಂತು. ಅವತ್ತಿನ ದಿನ ಆ ಹೋರಾಟದಲ್ಲಿ ನಾನು 16 ದಿವಸ ಜೈಲುವಾಸವನ್ನು ಅನುಭವಿಸಿದೆ. ಒಂದೇ ದಿನ ನನ್ನ ಮೇಲೆ 16 ಕೇಸ್ ರಿಜಿಸ್ಟರ್ ಆಯಿತು. 16 ಕೇಸ್ ರಿಜಿಸ್ಟರ್ ಆಗಿ 16 ದಿವಸ ಜೈಲುವಾಸ ಅನುಭವಿಸಿ ಬಂದರೂ ಸಹ ಅದೇ ನನಗೇನು ಅನಿಸಿಲ್ಲ. ಯಾಕೆ ಅಂದರೆ ಇವತ್ತು ಇಡೀ ಬೆಂಗಳೂರು, ಇಡೀ ಕರ್ನಾಟಕದಲ್ಲಿ 100ಕ್ಕೆ 90ರಷ್ಟು ಕನ್ನಡ ವಿಜೃಂಭಿಸ್ತಾ ಇದೆ, ಕನ್ನಡ ಕಾಣ್ತಾ ಇದೆ. ನಾಮಫಲಕದಲ್ಲಿ ಶೇಕಡ 60ಗಿಂತಲೂ ಹೆಚ್ಚು ಕನ್ನಡವನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಹಾಗೆ ಸರ್ಕಾರ ಒಂದು ಕಾಯ್ದೆಯನ್ನು ಜಾರಿಗೆ ತಂತು. ಅದರ ಪರಿಣಾಮ ಇನ್ಮೇಲೆ ಯಾರೇ ಕರ್ನಾಟಕದಲ್ಲಿ ಒಂದು ಉದ್ಯಮ ಮಾಡುವಾಗ, ಒಂದು ಅಂಗಡಿ ಮಾಡುವಾಗ ಅದರ ಶೇಕಡ 60 ಭಾಗ ಕನ್ನಡವನ್ನು ಹಾಕಬೇಕು ಅನ್ನುವ ತಾಕೀತನ್ನ ಕಾನೂನು ರೂಪದಲ್ಲಿ, ಕಾಯ್ದೆ ರೂಪದಲ್ಲಿ ಆಗತ್ತೆ. ಹಾಗಾಗಿ ಅದು ಈಗ ಒಂದು ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಕನ್ನಡಮಯವಾಗಿದೆ. ನಾವು ಈಗ ಕೈಗೆತ್ತಿಕೊಂಡಿರುವಂಥ ಹೋರಾಟ ಅದು ಅಷ್ಟೇ ಭಾರಿ ದಿನಗಳ ಹೋರಾಟ. ಸುಮಾರು 40 ವರ್ಷಗಳ ಹಿಂದೆ ಅವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂಥ ರಾಮಕೃಷ್ಣ ಹೆಗಡೆಯವರು, ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ದಿವಂಗತ ರಾಮಕೃಷ್ಣ ಹೆಗಡೆಯವರು ಅವತ್ತು ಕನ್ನಡಿಗರ ಕೂಗು ಕೇಳಿಬಂತು. ಅವತ್ತು ಕನ್ನಡಿಗರ ಕೂಗು, ನಮಗೆ ಉದ್ಯೋಗದ ವಿಚಾರದಲ್ಲಿ ತುಂಬ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ನಮಗೆ ಕೆಲಸ ಸಿಗ್ತಾ ಇಲ್ಲ, ಹಾಗಾಗಿ ಒಂದು ರಿಸರ್ವೇಷನ್ ತಗೊಂಬನ್ನಿ, ಮೀಸಲಾತಿ ತಗೊಂಬನ್ನಿ, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಿ ಅಂತ ಹೇಳಿ ಕೇಳಿದಾಗ ಆ ಕೂಗಿಗೆ ಮಣಿದಂಥ ಅವತ್ತಿನ ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಒಂದು ಸಮಿತಿ ರಚನೆ ಮಾಡಿತು. ಆ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಸರೋಜಿನಿ ಮಹಿಷಿಯವರ ಅಧ್ಯಕ್ಷತೆಯಲ್ಲಿ ಆ ಸಮಿತಿ ಜಾರಿಗೆ ಬಂತು. ಆ ಸಮಿತಿ ಒಂದು ವರದಿ ಕೊಡ್ತು. ಆ ವರದಿ ಪಡೆದಂಥ ಅವತ್ತಿನ ಸರ್ಕಾರ
ಆ ಯಾವ ಒತ್ತಡಕ್ಕೆ ಮಣಿತೋ ಗೊತ್ತಿಲ್ಲ, ಯಾರು ಸರ್ಕಾರದ ಮೇಲೆ ಒತ್ತಡ ಹಾಕಿರೋ ಗೊತ್ತಿಲ್ಲ, ಆದರೆ ಆ ವರದಿ ಜಾರಿಗೆ ಬರಲಿಲ್ಲ. ಅವರೇ ನೇಮಕ ಮಾಡಿದಂಥ ಸಮಿತಿ, ಅವರೇ ವರದಿಯನ್ನು ಕೇಳಿದಂಥದ್ದು. ವರದಿ ಕೊಟ್ಟ ಮೇಲೆ ಅಲ್ಲಿ ಆ ಸಮಿತಿ ಕೊಟ್ಟ ವರದಿಯನ್ನು ಅದನ್ನು ಜಾರಿಗೆ ತರುವಂಥ ಕರ್ತವ್ಯ ಸರ್ಕಾರದ ಆಗಬೇಕಾಗಿತ್ತು, ಮಾಡಲಿಲ್ಲ.